ರೋಪ್ ನಂಬರ್ 10. ಇವಾಗ ಈ ಇದನ್ನು ಹಾಕಿರ್ತೀವಿ, ನಾಟ್ ಹಾಕಿರ್ತೀವಲ್ಲ, ಅದು ಬಿಡಿಸ್ಕೊಳ್ತೀವಿ. ಬಿಡಿಸ್ಕೊಂಡು ಏನು ಮಾಡಬೇಕು, ಈ ಥರ ಹಿಡ್ಕೊಂಡು ನೋಡಿ ಗಂಟು ಮತ್ತು ಇದು ತುದಿ ಈಗ ಆಲ್ರೆಡಿ ಒಂದು ರೋಪನ್ನು ಗೋಡೆಗೆ ಹಾಕಿರ್ತೀವಿ ನೋಡಿ. ಈಗ ಒಳಗಡೆಯಿಂದ ಈ ತುದಿಯನ್ನು ಹಿಡ್ಕೊಂಡು ಆಯಿತಾ, ಈ ಎರಡೂ ತುದಿಯನ್ನು ಹಿಡ್ಕೊಂಡು ನೋಡಿ, ಗಂಟು ಮತ್ತು ಈ ತುದಿ ಎರಡನ್ನು ಹಿಡ್ಕೊಂಡು ಇಲ್ಲಿ ಈ ಥರ ಸ್ಪೇಸ್ ಮಾಡಬೇಕು. ಈ ರೀತಿ ಇಟ್ಕೋಬೇಕು ಹಗ್ಗನ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ತುದಿಲಿ ಇಟ್ಟಿದ್ದೀನಿ ಹಗ್ಗನ ಅಲ್ವಾ, ಅದನ್ನು ಮತ್ತೆ ಇಲ್ಲೂ ಕೂಡ ನೋಡಿ ಗಂಟು ಹತ್ರ ಕರೆಕ್ಟಾಗಿದೆ. ಇಲ್ಲಿ ಬಂದ್ಬಿಟ್ಟು ಏನು ಮಾಡಬೇಕು, ನಿಧಾನಕ್ಕೆ ಎಡಗಡೆ ಹಿಡಿದು ಹಾಕ್ಕೋಬೇಕು, ಆಮೇಲೆ ಬಲಗಡೆನೂ ಹಾಕ್ಕೋಬೇಕು. ಸ್ವಲ್ಪ ಹಿಂದೆ ತೋರಿಸಿ, ಹಿಂಗೆ ಹಾಕ್ಕೊಳ್ತೀರಾ. ಆಮೇಲೆ ನಿಧಾನಕ್ಕೆ ಎರಡನ್ನು ಬಲಗಡೆ ಎಡಗಡೆ ಹಾಕ್ಕೊಂಡು ಗಂಟಿದೆಯಲ್ಲ, ಗಂಟನ್ನು ನಮ್ಮ ಶೋಲ್ಡರ್ ಬ್ಲೇಡ್ ಹತ್ರ ಕೊಡಬೇಕು ನೋಡಿ. ಈಗ ಎರಡೂ ಶೋಲ್ಡರ್ ಒಳಗೆ ಮುಂದೆ ಬನ್ನಿ, ಈ ಕಡೆ ಶೋಲ್ಡ್ರ್ ನೋಡಿ. ಹೀಗೆ ಈ ಥರ ನಮ್ಮ ಎದೆ ಮೇಲಕ್ಕೆ ಇದನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಟ್ರ್ಯಾಕ್ಷನ್ ಆಗಿದೆ. ಹಾಕ್ಕೊಂಡು ಕೈ ಕೆಳ ಬಿಟ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬನ್ನಿ, ನೇರವಾಗಿ ನಿಂತ್ಕೊಳ್ಳಿ. ನಿಂತ್ಕೊಂಡು ಕೈ ಕೆಳ ಬಿಟ್ಬಿಡಿ ಆರಾಮದಲ್ಲಿ. ಇದನ್ನು ಜಗ್ಗುತ್ತಾ ಇರಿ, ನಿಮಗೆ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಕ್ಲಾವಿಕ್ಯುಲರ್ ಬೋನ್ ಹತ್ರ ತುಂಬ ರಿಲ್ಯಾಕ್ಸ್ ಆಗುತ್ತೆ. 1 ನಿಮಿಷ 2 ನಿಮಿಷ 3 ನಿಮಿಷ ಆರಾಮಾಗಿರಿ. ಹೀಗೆ ಉಸಿರಾಡ್ತಾ ಇದೆ. ಹಿಂದಕ್ಕೆ ತೋರಿಸಿ, ಹಿಂದೆ ನಾನು ಹಿಂದಿದೆ ಬ್ಯಾಕ್ ತೋರಿಸಿ. ಹಾಂ ನೋಡಿ, ಹಿಂದ್ಗಡೆನೂ ಅದು ಹೇಗೆ ಪ್ಲೇಸ್ಮೆಂಟ್ ಆಗಿದೆ ಬೆಲ್ಟು ಅನ್ನೋದು ಗೊತ್ತಾಗತ್ತೆ ನಿಮಗೆ. ಈ ಥರ ಆದಷ್ಟು ಇದನ್ನು ಹಿಂಗೆ ಮೇಲೆ ಎತ್ಕೊಳ್ಳಿ. ಹಿಂಗೆ ಎತ್ಕೊಂಡು ಭುಜ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು ಶೋಲ್ಡ್ರಿಗೆ. ಇದು ತುಂಬ ಒಳ್ಳೆ ಟ್ರ್ಯಾಕ್ಷನ್, ರಿಲ್ಯಾಕ್ಸ್ ಆಗುತ್ತೆ ಆರಾಮ. ಎಷ್ಟೊತ್ತು ಆರಾಮ ಅನ್ಸುತ್ತೆ ಅಷ್ಟೊತ್ತಿರಿ ಆರಾಮಾಗಿ. ಮತ್ತು ಈ ಹಗ್ಗ ಪೂರ್ತಿ ಟೈಟ್ ಆಗುತ್ತೆ, ಈ ಥರ ಲೂಸ್ ಇರಬಾರ್ದು ನೋಡಿ. ಅಲ್ಲಿ ಲೂಸ್ ಕಾಣ್ತಾ ಇದೆ ಹಗ್ಗ, ಹಂಗೆ ಲೂಸ್ ಆಗಬಾರ್ದು. ಜೋತ್ ಬಿಡ್ಬೇಕು ಅದ್ರ ಮೇಲೆ. ನೀವು ಫುಲ್ ಆಗಬೇಕು, ಮುಂದ್ಗಡೆ ಒತ್ತುತ್ತಾ ಇರಬೇಕು. ಕಾಲು ಕೂಡ ನೆಲದಲ್ಲಿ ಭದ್ರವಾಗಿರಬೇಕು. ಇಡೀ ಶರೀರದ ಭಾರ ಕಾಲಿನ ಮೇಲೆ ಇರಬೇಕು, ಭುಜದ ಮೇಲೆ ಇರಬಾರ್ದು, ಕಾಲಿನ ಮೇಲೆ ಇರಬೇಕು. ಭುಜವನ್ನು ಮುಂದಕ್ಕೆ ತಳ್ತಾ ಇರಬೇಕು. ಕೈ ಸಣ್ಣ ಬಿಟ್ಬಿಡಿ ಅಷ್ಟೇ, ಆರಾಮದಲ್ಲಿ. ನೀವು ಬೇಕಾದರೆ ಈ ರೀತಿ ಕೈ ಕಟ್ಕೋಬೋದು ಹಿಂದೆ, ಈ ರೀತಿ ಮೊಣಕೈಯಿಂದ ಮೊಣಕೈ ಹಿಂಗೆ ಕಟ್ಕೋಬಹುದು ನಿಮಗೆ ಬೇಕು ಅನಿಸಿದ್ರೆ. ಕಂಫರ್ಟ್ ಇಲ್ಲ ಅಂದರೆ, ಅಥವಾ ಬೇಡಪ್ಪ ನಾನು ಹಿಂಗೆ ಕೈ ಹಾಗೆ ಕೆಳಗೆ ಬಿಡ್ತೀನಿ ಅಂದರೆ ಹಿಂಗೂ ಇಟ್ಕೋಬೋದು ನೋಡಿ. ಹೀಗೆ ಮೊಣಕೈಯಿಂದ ಮೊಣಕೈ ಕಟ್ಕೋಬೋದು ಹಿಂಗೆ ಕೆಳಗೆ ಹಿಂದೆ. ಕಂಫರ್ಟ್ ಆಗಲ್ಲ, ನಾನು ಬೀಳಕ್ಕೆ ಅನಿಸುತ್ತೆ, ಸರಿಯಾಗಲ್ಲ ಅಂದರೆ ಬಿಟ್ಬಿಡಿ ಆರಾಮ. ಇದು ಇನ್ನೂ ಒಳ್ಳೆ ಗುಡ್ ಪೋಸ್ಟರ್. ಹೀಗೆ ಇದು ಮೊದಲನೇ ಈ ಟ್ರ್ಯಾಕ್ಷನಲ್ಲಿ ಮೊದಲನೇ ಹಂತ. ಇದು ಇಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿದ್ದು ಆಮೇಲೆ ನೋಡೋ ನಿಧಾನಕ್ಕೆ ಸ್ವಲ್ಪ ಹಿಂದೆ ಬಂದು ನೋಡಿ, ಇದನ್ನು ಹಾಗೆ ಕೆಳಗಿಳಿಸ್ಕೊಂಡು ಮೊಣಕೈಗೆ ಹಾಕ್ಕೋಬೇಕಿದ್ದೆ ನೋಡಿ. ಮೊಣಕೈಗೆ ಹಾಕ್ಕೊಂಡಿದ್ದೀನಿ ನಾನು, ಹಾಗೆ ಮುಂದಕ್ಕೆ ಬರಬೇಕು. ನೀವೇ ಮಾಡ್ಕೊಳ್ಳೋದು ಸೆಲ್ಫ್ ಟ್ರಾಕ್ಷನ್. ಮೊಣಕೈ ಬೇಕಾದ್ರೆ ನೀವು ಕೈ ಹಸ್ತವನ್ನು ಹೊಟ್ಟೆ ಹತ್ರ ಇಟ್ಕೊಳ್ಳಿ. ಈಗ ಹಗ್ಗವನ್ನು ಎಳಿತಾ ಇದೆ ನೋಡಿ. ಹಿಂದಕ್ಕೆ ಜಗ್ಗಿದಾಗ ಈ ಭುಜಗಳಲ್ಲಿ ಎಷ್ಟು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಮತ್ತು ಕಾಲು ಸ್ವಲ್ಪ ನೇರ ಇಟ್ಕೊಳ್ಳಿ. ಹೀಗೆ ಉಸಿರಾಡ್ತಾ ಇದೆ. ಹಗ್ಗ ಲೂಸ್ ಆಗಬಾರ್ದು, ಅದ್ರ ಮೇಲೆ ಭಾರ ಬಿಟ್ಟು ಎಳಿತಾ ಇರಬೇಕು. ಮೊಣಕೈಗಳು ಒಂದಕ್ಕೊಂದು ಹತ್ತಿರ ಬರುವಂತೆ ಇರಬೇಕು. ಕೈಯನ್ನು ಹೊಟ್ಟೆ ರಿಪ್ಸ್ಗಳ ಹತ್ರ ಅಥವಾ ಪಕ್ಕಲ್ಗಳ ಹತ್ರ ಇಟ್ಕೊಂಡು ಹೀಗೆ ಹೊಟ್ಟೆ ತಾಕ್ಸ್ಕೊಂಡು ಇಟ್ಕೊಳ್ಳಿ. 5 ಬೆರಳು ಅಗಲ ಮಾಡಿಕೊಂಡು ಅದು ಟಚ್ ಮಾಡ್ಕೊಳ್ಳಿ ನಿಮ್ಮ ಶರೀರಕ್ಕೆ, ಕೈಗಳ ಹಸ್ತವನ್ನು. ಉಸಿರಾಡ್ತಾ ಇದೆ. ಹತ್ತಿರದಿಂದ ತೋರಿಸ್ತೀರಾ? ಕಾಲಿನ ಸ್ಥಿತಿನೇ ತೋರಿಸಿ. ನೋಡಿ, ಇದು ಮಾಡುವಾಗ ತಲೆ ಕೆಳಗಿಳಿಸ್ಬಾರ್ದು ನಿಮಗೆ, ಮತ್ತು ಹಿಂಗೆ ಪೂರ್ತಿ ಮೇಲೆ ಕೆತ್ತಬಾರ್ದು. ಆರಾಮದಲ್ಲಿ ಕುತ್ತಿಗೆ ಫುಲ್ ಫ್ರೀ ಇರಬೇಕು, ರಿಲ್ಯಾಕ್ಸಲ್ಲಿ ಇರಬೇಕು, ಆರಾಮದಲ್ಲಿ ಉಸಿರಾಡ್ತಾ ಇರಬೇಕು. ಓಕೆನಾ? ಸೊ ಇಲ್ಲಿ ಆದಮೇಲೆ 3ನೇ ಸ್ಟೆಪ್ ಇದರಲ್ಲಿ ಹಾಗೆ ನಿಧಾನಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ರಿಸ್ಟ್ ಇದೆಯಲ್ವಾ, ಕೈ ಗಂಟಿಗೆ ಕೊಡಬೇಕು ಆ ರೋಪನ್ನು. ನಿಧಾನಕ್ಕೆ ನೀವು ಅಂದಾಜು ಮಾಡ್ಕೊಂಡು ಮಾಡಬೇಕು. ನಿಧಾನ ಕೈ ಗಂಟನ್ನು ಕೊಟ್ಟು ನೀವು ಮುಂದಕ್ಕೆ ಹೋಗಬೇಕು, ಕೈ ಹಿಂದಕ್ಕೆ ಇರಬೇಕು ನೋಡಿ. ಹೀಗೆ ಹಗ್ಗ ನೇರ ಇದೆಯಾ ನಮ್ಮ ಅಲ್ಲಿಂದ ನಿಧಾನಕ್ಕೆ ಮಾಡಬೇಕು. ಕೈ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಹಿಂದೆ ಲೂಸಾಗುತ್ತೆ. ಹಾಗೆ ಅದನ್ನು ನಮ್ಮ ರಿಸ್ಟಿಗೆ ತಗೋಬೇಕು, ಅಂದರೆ ಮಣಿಕಟ್ಟಿಗೆ ತಗೊಂಡು ಕೈ ಹಿಂದಕ್ಕೆ ಹೋಗಿ ನಾವು ಮುಂದಕ್ಕೆ ಬರಬೇಕು. ಹೀಗೆ ತುಂಬ ಒಳ್ಳೆ ಎಳ್ತ ಸಿಗ್ತದೆ, ಟ್ರ್ಯಾಕ್ಷನ್ ಆಗುತ್ತೆ. ಈ ರೀತಿ ಬೇಕಾದ್ರೆ ಕೈಯಲ್ಲಿ ಮುಷ್ಟಿ ಕಟ್ಟಿ ನೀವು ನಿಮಗೆ ಸ್ವಲ್ಪ ಅಲ್ಲಿ ಸ್ಟಡಿ ಬೇಕು ಅಂದರೆ ನೀವು ಉಸಿರಾಡ್ತಾ ಇದೆ. ಇದೆಲ್ಲ ತುಂಬ ಸೆಲ್ಫ್ ಟ್ರಾಕ್ಷನ್ ತುಂಬ ಚೆನ್ನಾಗಿ ನಮ್ಮ ಭುಜಕ್ಕೆ, ಕೈಗಳಿಗೆ, ಕುತ್ತಿಗೆಗೆ ಒಳ್ಳೆ ವ್ಯಾಯಾಮ ಕೊಡುತ್ತೆ. ರಿಲ್ಯಾಕ್ಸಲ್ಲಿ ಇರಬೇಕು, ಉಸಿರಾಡ್ತಾ ಇದೆ. 1 ನಿಮಿಷ ನಿಲ್ಲೋಗಿರಬೇಕು. ಆಮೇಲೆ ಹಾಗೆ ಹಿಂದಕ್ಕೆ ಹೋಗಿ ಅದನ್ನು
ಕೆಳಗೆ ಬಿಡ್ತೀವಿ. ಅವಾಗ ಇದೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಇಷ್ಟು ಈ ಹಗ್ಗದಲ್ಲಿ ಮಾಡೋದು.